विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्र्यंबकं यजामहे सुगंधिं पुष्टिवर्धनम् उर्वारुकंधरां मृत्योन्मृक्षीयमामृतात्। त्र्यंबकेश्वराय नमः, अगस्त्येश्वराय नमः, विश्वेश्वराय नमः, महेश्वराय नमः, सांब सदाशिवाय नमः, कैलासनाथाय नमः, गिरिजाशंकराय नमः। जातवेदसे सोमवाम सोमराजितो निदहाति वेदः सनपर्षत दुर्गाणि विश्वानावेव सिन्धुं दुरितात्यग्निः वामग्निवर्णां तमसा ज्वलन्तीं वैलोचनीं कर्मबले जुष्टां दुर्गां देवीगुं शरणमहं प्रपद्ये। सुतरसे नमः। प्रियाय चंद्राय मंगलाय बुधाय च गुरु शुक्र शनिभ्यश्च राहवे केतुवे नमः। मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಒಂದು ವಿಚಾರವನ್ನಾದರೂ ಸತ್ಯಾಸತ್ಯತೆಗಳನ್ನ ಅರ್ಥಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗತ್ತೆ. ಹಾಗೆ ಇವತ್ತಿನ ದಿವಸ ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಅಥವಾ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ 11:23 4 ಗಂಟೆವರೆಗೂ, 11:23 4 ಗಂಟೆವರೆಗೂ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಸಿದ್ಧಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಿ. ಬಟ್ ಆಲೋಚನೆ ಮಾಡತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಲಾಭ ಕಾಣ್ತಕ್ಕಂಥದ್ದು ಕಡಿಮೆನೆ. ಆದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ದಾನ ಧರ್ಮಾದಿಗಳನ್ನ ಮಾಡಲಿಕ್ಕೆ ಮುಂದಾಗೋದಾದ್ರೆ ಖಂಡಿತ ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತ ನಿಮಗೆ ಕೊಟ್ಟಂತಹ ಅನ್ನಪ್ರಸಾರದಲ್ಲಿ ಒಂದು ತುತ್ತು ಅನ್ನವನ್ನ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕಿ, ಅದರಲ್ಲೂ ಬಿಸಿಲಿನ ತಾಪಮಾನ ಸಾಕಷ್ಟು ಇರೋದ್ರಿಂದ ಒಂದಷ್ಟು ನೀರು ಉಣಿಸ್ತಕ್ಕಂಥದ್ದು, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಗಿಡ ಮರಗಳಿಗೆ ನೀರು ಹಾಕುವಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವ್ಯವಸ್ಥೆಗಳು ಮಾಡತಕ್ಕಂಥದ್ದು, ಇಂತಹ ಕೈಂಕರ್ಯಗಳಿಗೆ ಮುಂದಾದ್ರೆ ಒಂದು ಮಹಾಯಜ್ಞ ನಡೆಸಿದಷ್ಟೇ ಪುಣ್ಯ ಆಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರಗಳಲ್ಲಾಗ್ಲಿ ಅಂದುಕೊಂಡಂತ ಕೆಲಸ ಸ್ವಲ್ಪ ಮಂದಗತಿ ಇರಬಹುದು, ಅಂದ್ರೆ ಬೇಗ ಇಲ್ದಿರಬಹುದು, ಆದರೆ ಕೆಲಸದಲ್ಲಿ ಕಾರ್ಯಸಿದ್ಧಿ ಇದೆ. ಹಾಗೆ ತಾವು ಅಂದುಕೊಂಡಷ್ಟು ಲಾಭ ಇದೆ. ಮನಸ್ಸಲ್ಲಿ ಯಾವುದೇ ಆತಂಕ ಇಲ್ದಿರ, ಭಯಪಡಬೇಕಾದಿಲ್ದಿರ ಧೈರ್ಯವಾಗಿ ತಾವೊಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಹಾಗೆ ಸಾಕು ಪ್ರಾಣಿಗಳ ಹತ್ರ ಬಹಳ ಹುಷಾರಾಗಿರ್ಬೇಕು. ಹಾಗೆ ಮೇಲಧಿಕಾರಿಗಳು ಆಡುವ ಮಾತಿಗೆ ತಾವು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗ್ಬೋದು, ಆದಷ್ಟು ಜಾಗೃತೆ ಬೇಕು. ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಕುಲದೇವರನ್ನ, ನಿಮ್ಮ ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆಯ ಅನುಭವದ ಮಾತುಗಳನ್ನು ಆಲಿಸೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನ ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಶ್ರಮಿಸಿದಷ್ಟು ಫಲವಿದೆ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಾವು ಸಿದ್ಧಪಡಿಸ್ಕೊಳ್ಬಹುದು. ಯಾವುದೇ ಒಂದು ಯೋಗ ಫಲ ನಿಮಗೆ ಸಿದ್ಧಿ ಆಗಬೇಕಾದ್ರೂ ಮೊದಲು ಕುಲದೇವರ ಪ್ರಾರ್ಥನೆ ಬೇಕು. ಅಂತಹ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇವತ್ತಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಜಾಗೃತರಾಗಿರ್ಬೇಕು. ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಪರಿಪೂರ್ತಿ ಆಗತ್ತೆ. ಆದರೆ ನಿಂದಕರು ಸಾಕಷ್ಟು ಜನ ಇರ್ತಾರೆ. ಹಾಗೆ ನಿಮ್ಮ ಮನಸ್ಸು ತುಂಬಾ ಚಂಚಲತೆಯಲ್ಲಿರುತ್ತೆ. ಆ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಗ್ರಹಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಇಷ್ಟು ಮಂಗಳ ದ್ರವ್ಯಗಳನ್ನ ಕೊಡ್ತಕ್ಕಂಥದ್ದು. ಮಂಗಳ ದ್ರವ್ಯಗಳನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬಂದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಮುಂದಿರಬೇಕು. ನಿಮ್ಮ ವಿದ್ಯಾರ್ಜನೆ ಇವತ್ತು ಮತ್ತಷ್ಟು ಅಭಿವೃದ್ಧಿ ಆಗುವಂತ ಕಾಲನೂ ಇದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಮಾಡುವ ಉದ್ಯೋಗದಲ್ಲಾಗ್ಲಿ, ನಡೆಸುವಂತ ಯಾವುದೇ ಒಂದು ವ್ಯವಹಾರಗಳಾಗ್ಲಿ ಇವತ್ತು 11 ಗಂಟೆ ನಂತರ ಅಭಿವೃದ್ಧಿಯನ್ನ ಕಾಣ್ತೀರಿ.
ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗಲೇ ಮನಸ್ಸಿಗೊಂದಿಷ್ಟು ಶಾಂತಿ, ನೆಮ್ಮದಿ. ಅದರಲ್ಲೂ ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಕ್ಷೇತ್ರ ಅಥವಾ ದೇವರ ಸಾನ್ನಿಧ್ಯ ಅಥವಾ ದೇವರ ಮೇಲೆ ಅಪಾರವಾದಂತಹ ಒಂದು ನಂಬಿಕೆ, ಯಾವುದನ್ನಾದ್ರೂ ನಂಬಬೇಕು. ನಂಬಿಕೆಯಿಂದಲೇ ಜೀವನ. ಅಂತಹ ನಂಬಿಕೆಯನ್ನು ನಂಬಿ ಇವತ್ತು ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂತ ಯೋಗ ಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಮಾಡುವಂತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶ ನಿಮ್ದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಬೇವಿನ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಬೇವಿನ ವೃಕ್ಷದ ಹತ್ರ ನಮಸ್ಕಾರ ಮಾಡಿ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ, 12 ಗಂಟೆಯಿಂದ 2 ಗಂಟೆ ಮಧ್ಯದಲ್ಲಿ ಒಂದಿಷ್ಟು ದವಸ ಧಾನ್ಯಗಳನ್ನು, ಒಂದಿಷ್ಟು ಧಾನ್ಯವನ್ನು ಅಥವಾ ಒಂದಿಷ್ಟು ಆಹಾರವನ್ನು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಸಂಧ್ಯಾಕಾಲ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಇವತ್ತಿನ ದಿವಸ ನಿಮ್ಮ ಯಾವುದೇ ತರ ಕೆಲಸ ಕಾರ್ಯಗಳಲ್ಲಾದ್ರೂ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ತಾವು ನಡೀಬೇಕು. ಹಾಗೆ ಇವತ್ತಿನ ದಿವಸ ಎಲ್ಲವೂ ತಾವು ಹೇಳಿದಾಗೆ ನಡೆಯುತ್ತೆ ಅಂತಲ್ಲ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಲಾಭ ಅನ್ಸಿದ್ರೆ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬೋದು. ಆದರೆ ಸಮಸ್ಯೆಗಳಿಂದಲೂ ಸಹಿತ ದಾಟಿಕೊಂಡು ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸರಿಸುಮಾರು 4 ಗಂಟೆ 20 ನಿಮಿಷದ ನಂತರ, ಅಂದ್ರೆ ಸಂಧ್ಯಾಕಾಲದ 4 ಗಂಟೆ 20 ನಿಮಿಷದ ನಂತರ ಇಂತಹ ಒಂದು ಅದೃಷ್ಟದ ಕಾಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ. ಭೂಮಿನ ನಂಬಿ ಬದುಕುವಂತವರಿಗೆ, ರೈತರಾಗ್ಲಿ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗಾಗ್ಲಿ ನಿಮ್ಗೆ ಅನುಕೂಲ ಇದೆ. ರಾಜಕೀಯ ವ್ಯಕ್ತಿಗಳಿಗೂ ಅಷ್ಟೇ ಅನುಕೂಲ ಇದೆ. ಇವತ್ತು ಸಾರ್ವತ್ರಿಕವಾಗಿ ಹೇಳಬೇಕಾದ್ರೆ ಇದು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲ. ಆದ್ರೆ ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗಡೆ ಸಾಧ್ಯವಾದ್ರೆ 1-2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ 1 ಚಿಟಿಗೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಈಶಾನ್ಯಕ್ಕೆ ಹಾಕೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಇದರ ಜೊತೆಗೆ ಕಪ್ಪು ಬಣ್ಣದ ಶ್ವಾನ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನವನ್ನ ಕಂಡು ಶ್ವಾನಕ್ಕಿಷ್ಟು ಪದಾರ್ಥವನ್ನ ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಬರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳಿಗಾದ್ರೂ ಒಂದು ಪರಿಹಾರವನ್ನ ಆಗಿಂದಾಗ್ಲೇ ತಾವು ಕಂಡುಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಇವತ್ತು ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯದ ಹಿಂದೆ ಒಂದು ಅರ್ಥಪೂರ್ಣವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗನೂ ಇದೆ. ಹಾಗಾಗಿ ಇವತ್ತು ಯಾರು ಯಾವುದೇ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬೆಳಿಗ್ಗೆ 11 ಗಂಟೆ ನಂತರ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಿದೆ. 11 ಗಂಟೆ 13 ನಿಮಿಷದಿಂದ ಸಂಧ್ಯಾ ಕಾಲದವರೆಗೂ ಒಂದು ಅರ್ಥಪೂರ್ಣವಾದಂಥ ಬದುಕಿರೋದ್ರಿಂದ ಈ ಬದುಕಿನಲ್ಲಿ ತಾವು ಏನು ಕೆಲಸ ಬೇಕಾದ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಮಾನಸಿಕವಾದಂತಹ ಒತ್ತಡಗಳು ಮಧ್ಯದಲ್ಲಿ ಇವತ್ತು ನಿಮ್ಮ ಜೀವನ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ವೇಗವಾಗಿ ಎಲ್ಲವೂ ನಡೆಯುತ್ತೆ ಅಂತಲ್ಲ. ಸರಿಸುಮಾರು 11 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲೇ ಸಾಗುತ್ತೆ. ತುಲಾರಾಶಿಯವರ ಮೇಲೂ ಇದೇ ಸಮಸ್ಯೆನೇ ಇದೆ. ಹಾಗಾಗಿ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನ, ಈ ಮುಹೂರ್ತದಲ್ಲಿ ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಯಾರಾದ್ರೂ ತುಂಬಾ ಹಸಿವಲ್ಲಿ ಒದ್ದಾಡುವಂತವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಪಶು ಪಕ್ಷಿಗಳಿಗೆ ಒಂದಿಷ್ಟು ದವಸ ಧಾನ್ಯಗಳನ್ನು ಅಥವಾ ಇಂತಹದ್ದೇನಾದ್ರೂ ಒಂದಿಷ್ಟು ದಾನ ಧರ್ಮಾದಿಗಳನ್ನ ಮಾಡಿ ಒಳ್ಳೆ ಮನಸ್ಸಿನಿಂದ 12 ಗಂಟೆ ನಂತರ ಒಂದಿಷ್ಟು ಬೆಳಕನ್ನ ಕಾಣ್ತೀರಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದ ಕಾಲ. ಈ ಸಮಯದಲ್ಲಿ ತಾವು ಏನನ್ನ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಿ, ಇದೇ ಸಮಯದಲ್ಲಿ ಆ ಸಾಧನೆಗೆ ಒಂದಷ್ಟು ಚಿಂತನೆ ಮಾಡಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಕೈಯಲ್ಲಿರ್ತಕ್ಕಂಥ 3 ಕಾಸೋ 6 ಕಾಸೋ ಜೋಡಿಸಿಟ್ಕೊಂಡಿರ್ತಕ್ಕಂಥ ಒಂದಷ್ಟು ದುಡ್ಡು ಅದನ್ನ ಮತ್ತೊಬ್ಬರನ್ನ ನಂಬಿ ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕಷ್ಟ ಅಂತ ಬರ್ತಕ್ಕಂಥದ್ದು, ಅವ್ರ ಕಷ್ಟಕ್ಕೆ ಏನೋ ಸಹಾಯ ಮಾಡಬೇಕು ಅಂತ ಕೊಡ್ತಕ್ಕಂಥದ್ದು, ಆದರೆ ಯಾವುದೂ ಪುನಃ ವಾಪಸ್ ಬರ್ದಿರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ತುಲಾರಾಶಿಯವ್ರಿಗಾಗತ್ತೆ. ತುಲಾರಾಶಿಯವರು ಯಾರೊಬ್ಬರನ್ನ ನಂಬಬೇಕಾದ್ರೂ ನಿಮ್ಮ ನಂಬಿಕೆಯ ಮನಸ್ಸು ಆ ಕ್ಷಣ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಗೆ ನೀವು ತಲೆ ಬಗ್ಗಿಸ್ಬೇಕಾಗತ್ತೆ. ಬಹಳ ಜೋಪಾನ, ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವ ಕೆಲಸವೇ ಆದ್ರೂ, ಯಾವುದೇ ವೃತ್ತಿ ಧರ್ಮ ಆದ್ರೂ, ಯಾವುದು ಬೇಕು ಯಾವುದು ಬೇಡ, ಸರಿ ತಪ್ಪುಗಳ ಸರಿಯಾದ ಚಿಂತನೆ ಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಬೇಕು. ಮನೆಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದ್ರೂ
ಯಾರಾದ್ರೂ ಒಬ್ರು ಹಿರಿಯರು ಒಂದು ಮಾತು ಹೇಳಿದ್ರೆ ಆ ಮಾತನ್ನ ಆಲಿಸಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದಿರಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರವಾಗುವಂಥದ್ದು, ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು, ಇಲ್ಲದೆ ತೊಂದರೆ ತಾಪತ್ರೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ತುಂಬಾ ಬೆನ್ನೋವಾಗ್ಲಿ, ಮೊಣಕಾಲು ನೋವಾಗ್ಲಿ, ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಯಾರಾದರೂ ನಿಂದನೆಯ ಮಾತಾಡಿದಾಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಇದೆಲ್ಲ ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ ಒಂದು ಅದೃಷ್ಟದ ಕ್ಷಣ ಇದೆ. ಇವತ್ತು ಸರಿಸುಮಾರು 4 ಗಂಟೆಯಿಂದ 6 ಗಂಟೆ 45 ನಿಮಿಷದವರೆಗೂ, 4ರಿಂದ 6:45 ಮಧ್ಯದಲ್ಲಿ ತುಂಬಾ ದಿನಗಳಿಂದ ನಿಮ್ಮ ಪ್ರಯತ್ನ ವಿಫಲವಾಗ್ತಾ ಇದ್ದು, ಇವತ್ತು ಮತ್ತೊಂದು ಕೆಲಸದ ಬಗ್ಗೆ ನಿಮ್ಮ ಪ್ರಯತ್ನ ಅಂತಿದ್ರೆ ಈ ಸಮಯದಲ್ಲಿ ಒಂದಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ, ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಹಂಬಲ. ಆದರೆ ಯಾವುದೊಂದು ಕೆಲಸ ಮಾಡಬೇಕಾದ್ರೂ ಯಾವುದ್ರ ಕಡೆನೂ ಗಮನ ಹರಿಸ್ಲಿಕ್ಕೆ ಆಗದಂತ ರೀತಿಯಲ್ಲಿದೆ. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇದ್ರೆ ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ, ಯಾರಾದ್ರೂ ಮಕ್ಕಳಿಗೋ ಹಿರಿಯರಿಗೋ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ಮನೆಯಿಂದ ಆಚೆ ಹೊರಡಬೇಕು. ಉದ್ಯೋಗಕ್ಕಾಗೋ, ವ್ಯವಹಾರಗಳಿಗಾಗೋ, ಸ್ವಂತ ಉದ್ಯೋಗಕ್ಕಾಗೋ ನಿಮ್ಮ ಪ್ರಯತ್ನ ಇರಬೇಕು. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆ ಅಂದ್ರೆ ಅಪರಾಹ್ನ ಕಾಲ 3ರಿಂದ 6:20 ತನಕ, 3ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಹೆಚ್ಚಿನ ಲಾಭವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗೋದಾದರೂ ಕೆಲಸ ಕಾರ್ಯಗಳನ್ನ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ದೂರ ಪ್ರಯಾಣ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವರ ಸಾನ್ನಿಧ್ಯ ಅಥವಾ ಒಂದು ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಂಡ್ರೆ ಸ್ವಲ್ಪ ನಿಧಾನ ಆದರೂ ಆ ಕೆಲಸ ಕಾರ್ಯಗಳನ್ನ ಪರಿಪೂರ್ತಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲೂ ಸಹಿತ ತಾವು ಏನ್ ಸಂಕಲ್ಪ ಮಾಡ್ತೀರೋ ಮಾಡುವಂತ ಸಂಕಲ್ಪ ಪರಿಪಕ್ವವಾಗಿ ಸಿದ್ಧಿಪಡಿಸಿಕೊಂಡು ಸಂಕಲ್ಪವನ್ನ ಪರಿಪೂರ್ತಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ. 12ರಿಂದ 1 ಗಂಟೆ 20 ನಿಮಿಷದೊಳಗಾಗಿ ನೀವು ಮಾಡುವಂತ ಸಂಕಲ್ಪ ಅಥವಾ ಆ ಸಮಯದಲ್ಲಿ ತೆಗೆದುಕೊಳ್ಳುವಂತ ನಿಲುವು ತೀರ್ಮಾನ, ಯಾವುದೇ ಒಂದು ಕೆಲಸ ಕಾರ್ಯದ ಕಡೆ ಆ ಕೆಲಸ ಕಾರ್ಯಗಳನ್ನ ಈ ಸಮಯದಲ್ಲಿ ನೀವು ಗಮನಕ್ಕೆ ತಂದುಕೊಂಡಿದ್ದೆ ಆದರೆ ಹೆಚ್ಚಿನ ಲಾಭವನ್ನ ಖಂಡಿತ ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು, ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಿರಬೇಕು. ಅದಕ್ಕಾಗಿ ಇವತ್ತು ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದನ್ನ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂತ ರೀತಿಯಲ್ಲೇ ಇದೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಭಯಪಡ್ತಕ್ಕಂಥ ಪರಿಸ್ಥಿತಿಯೂ ಎದುರಾಗತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು 1 ಚಿಟಿಗೆಯಷ್ಟು ಅವರೆಬೇಳೆ, 1 ಚಿಟಿಗೆಯಷ್ಟು ಹುರುಳಿಕಾಳು. ಅವರೆಬೇಳೆ ಮತ್ತು ಹುರುಳಿಕಾಳನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ, ಅವರೆಬೇಳೆ ಅಂದ್ರೆ ಶುಕ್ರ, ಹುರುಳಿಕಾಳು ಅಂದ್ರೆ ಕೇತು. ಶುಕ್ರ ಮತ್ತೆ ಕೇತುಗೆ ಸಂಬಂಧಪಟ್ಟಂತ ರೀತಿಯ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ಸಪ್ತಶತಿಯನ್ನ ತಾವು ಆಲಿಸಿದ್ರೆ ಮಕರ ರಾಶಿಯವರು ಖಂಡಿತ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಮಾಧಾನ ರೀತಿ ಮಾಡಬೇಕು. ಇವತ್ತು ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರೂ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಅಡ್ಡಿ ಆತಂಕ ಇರತಕ್ಕಂಥದ್ದಿದೆ. ಆದ್ರೆ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸೋದ್ರಿಂದ ಅಥವಾ ವಿದ್ಯಾರ್ಥಿಗಳು, ಉಪಾಧ್ಯಾಯರು, ಅಧ್ಯಾಪಕರು, ಟೀಚರ್ಸ್ ಅವ್ರು ಹೇಳೋ ಮಾತು ಕೇಳೋದ್ರಿಂದ ಖಂಡಿತ ಇವತ್ತು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ ಅದ್ಭುತವಾದಂತ ಕಾಲ. ಈ ಸಮಯದಲ್ಲಿ ತಾವು ಏನನ್ನ ಚಿಂತನೆ ಮಾಡಿದ್ರು ಆ ಚಿಂತನೆ ಮಾಡಿರ್ತಕ್ಕಂಥ ಕೆಲಸ ಶೀಘ್ರವಾಗಿ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಲಾಭವಿದೆ. ವ್ಯವಹಾರಗಳ ಕಡೆ ಹೆಚ್ಚಿನ ಗಮನ ಇದೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟು ಅಲ್ಲಿರ್ತಕ್ಕಂಥ ದೇವರನ್ನ ದರ್ಶನ ಮಾಡಿ ಅಲ್ಲಿ ಒಂದಿಷ್ಟು ದಾನ ಧರ್ಮಾದಿಗಳನ್ನ ಮಾಡುವಂತ ಕಾಯಕಕ್ಕೆ ನೀವು ಮುಂದಾದ್ರೆ ಮತ್ತಷ್ಟು ವಿಶೇಷವಾದಂತ ಫಲವನ್ನ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ, ಕುಂಭಲಗ್ನ ಸಾರ್ವತ್ರಿಕವಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಒಂದು ಕೆಲಸವಾಗ್ಲಿ, ಯಾವುದೇ ಒಂದು ವಿಚಾರವಾಗ್ಲಿ ಉದ್ವಿಗ್ನವಾಗ್ತಕ್ಕಂಥದ್ದು, ಮನಸ್ಸನ್ನು ನೊಂದುಕೊಳ್ತಕ್ಕಂಥದ್ದು, ಬೇಡವಾದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೇದಾಗ್ಲಿ. ಮೀನರಾಶಿ, ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ. ವಿದ್ಯಾರ್ಥಿಗಳ ಓದು ಮತ್ತಷ್ಟು ಅನುಕೂಲ.
ಹಾಗೆ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಉದ್ಯೋಗದ ಕಡೆ ಒಂದು ದಾರಿ ಸಿಗ್ತಕ್ಕಂಥದ್ದು ಅಥವಾ ಒಂದು ಮಾರ್ಗಸೂಚಿ ಸಿಗ್ತಕ್ಕಂಥದ್ದು ಅಥವಾ ನಂಬಿರ್ತಕ್ಕಂಥವ್ರು ಒಂದಿಷ್ಟು ಕೈ ಹಿಡಿದು ನಡೆಸ್ತಕ್ಕಂಥದ್ದು, ಒಂದು ಒಳ್ಳೆ ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಹಾಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರು ಸಹಿತ ಆ ಕೆಲಸದ ಪ್ರಾರಂಭದಲ್ಲೇ ಒಂದಷ್ಟು ಲಾಭವನ್ನು ಗಳಿಸುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೀರ ಮಧ್ಯಾಹ್ನ 12ರ ನಂತರ, ಸಂಧ್ಯಾಕಾಲ ಸಂಜೆ 6ರ ನಂತರ ಒಂದಿಷ್ಟು ಗೋಧಿ ಮತ್ತು ಬೆಲ್ಲ, ಉಪ್ಪು, ಗೋಧಿ, ಬೆಲ್ಲ, ಉಪ್ಪು ಇದನ್ನ ಮನೆಯಲ್ಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಥವಾ ಸಂಜೆ ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಟ್ಟು ಬನ್ನಿ. ಈ ಪ್ರಕಾರ ನೀವು ನಡೆಸೋದ್ರಿಂದ ಇವತ್ತು ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನ ಎಂಬತಕ್ಕಂಥದ್ದು ಇವತ್ತು ಎಷ್ಟಿದೆಯೋ ಅಷ್ಟೂ ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.